ಆತ್ಮೀಯ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಅಧ್ಯಾಯ 5 ದ್ವಿತೀಯ PUC ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಸಂಘಟಿಸುವಿಕೆ ಆರ್ಗನೈಸಿಂಗ್ ವಿಭಾಗ C 4 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 2 ಕಾರ್ಯಾತ್ಮಕ ರಚನೆಯ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ. ಉತ್ತರ ಕಾರ್ಯಾತ್ಮಕ ರಚನೆಯ 2 ಅನುಕೂಲಗಳು. ಫಸ್ಟ್ ಒನ್, ನಿರ್ದಿಷ್ಟ ಕಾರ್ಯಗಳಿಗೆ, ವಿದ್ಯಾರ್ಥಿನಿಯರೇ ಇಲ್ಲಿ ಕಾರ್ಯಗಳು ಅಂತ ತಿದ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನಿರ್ದಿಷ್ಟ ಕಾರ್ಯಗಳಿಗೆ ಪ್ರಾಮುಖ್ಯತೆ ನೀಡುವುದರಿಂದ ಒಂದು ಕಾರ್ಯಾತ್ಮಕ ರಚನೆಯು ವೃತ್ತಿಪರ ವೈಶಿಷ್ಟ್ಯತೆಗೆ ಕಾರಣವಾಗುತ್ತದೆ. ವಿಭಾಗ 1ರಲ್ಲಿನ ನೌಕರರು ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವುದರಿಂದ ಮತ್ತು ಕಾರ್ಯನಿರ್ವಹಣೆಯನ್ನು ಉತ್ತಮಪಡಿಸಿಕೊಳ್ಳುವುದರಿಂದ ಮಾನವ ಶಕ್ತಿಯ ಬಳಕೆಯಲ್ಲಿ ದಕ್ಷತೆಯನ್ನು ಉತ್ತೇಜಿಸುತ್ತದೆ. ಸೆಕೆಂಡ್ ಒನ್, ನಿರ್ವಹಿಸಲ್ಪಡುವ ಕಾರ್ಯಗಳಲ್ಲಿ ಸಾಮ್ಯತೆ ಇರುವ ಕಾರಣ ಒಂದು ವಿಭಾಗದೊಳಗೆ ನಿಯಂತ್ರಣ ಮತ್ತು ಸಮನ್ವಯತೆಯನ್ನು ಪ್ರೋತ್ಸಾಹಿಸುತ್ತದೆ. ಓಕೆ, ನೆಕ್ಸ್ಟ್, ಕಾರ್ಯಾತ್ಮಕ ರಚನೆಯ 2 ಅನಾನುಕೂಲತೆಗಳು. ಫಸ್ಟ್ ಒನ್, ಕಾರ್ಯಾತ್ಮಕ ರಚನೆಯು ಕಾರ್ಯಾತ್ಮಕ ಮುಖ್ಯಸ್ಥನು ಅನುಸರಿಸುವ ಉದ್ದೇಶಗಳಿಗಿಂತ ಸಂಸ್ಥೆಯ ಸರ್ವಾಂಗೀಣ ಉದ್ದೇಶಗಳಿಗೆ ಕಡಿಮೆ ಮಹತ್ವ ನೀಡುತ್ತದೆ. ಇಂತಹ ಪದ್ಧತಿಗಳು ಒಂದೇ ಕಾರ್ಯಕ್ಕೆ ಇಲ್ವಾ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದಿದೆ, ಕಾರ್ಯಕ್ಕೆ ಅಂತ ತಿದ್ಕೊಳ್ಳಿ. ಕಾರ್ಯಕ್ಕೆ ಮಿತಿ ಮೀರಿದ ಮಹತ್ವ ನೀಡಬಹುದಾದ ಕಾರ್ಯಾತ್ಮಕ ಸಾಮ್ರಾಜ್ಯಕ್ಕೆ ನಾಂದಿಯಾಗಬಹುದು. ಸೆಕೆಂಡ್ ಒನ್, ಕಾರ್ಯಾತ್ಮಕವಾಗಿ ವಿಭಿನ್ನಗೊಳಿಸಲ್ಪಟ್ಟ ವಿಭಾಗಗಳೊಳಗೆ ಮಾಹಿತಿ ವಿನಿಮಯಗೊಳ್ಳಬೇಕಾಗುವುದರಿಂದ ಸಮಸ್ಯೆಗಳಿಗೆ ದಾರಿ ಮಾಡಿ ಕೊಡಬಹುದು. ಪ್ರಶ್ನೆ 3, ವಿಭಾಗೀಯ ರಚನೆಯ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ. ಉತ್ತರ ವಿಭಾಗೀಯ ರಚನೆಯ 2 ಅನುಕೂಲಗಳು. ಫಸ್ಟ್ ಒನ್, ಉತ್ಪನ್ನದ ವಿಶಿಷ್ಟೀಕರಣವು ವಿಭಾಗೀಯ ಮುಖ್ಯಸ್ಥನಿಗೆ ಬಹುಮುಖಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡಿ ಅವನು ಉನ್ನತ ಹುದ್ದೆಗೆ ಸಜ್ಜಾಗಲು ನೆರವಾಗುತ್ತದೆ. ಒಂದು ನಿರ್ದಿಷ್ಟ ಉತ್ಪನ್ನಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಗಳಲ್ಲಿ ಅವನಿಗೆ ಅನುಭವ ದೊರೆಯುತ್ತದೆ. ಸೆಕೆಂಡ್ ಒನ್, ಇದು ಸಾಮ್ಯತೆ ಮತ್ತು ಮುಂತೊಡಗುವಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ಪ್ರತಿಯೊಂದು ವಿಭಾಗವು ಕ್ಷಿಪ್ರ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಎಡೆಮಾಡಿಕೊಡುವ ಸ್ವಾಯತ್ತ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಭಾಗೀಯ ರಚನೆಯ 2 ಅನಾನುಕೂಲತೆಗಳು. ಫಸ್ಟ್ ಒನ್, ಹಣಕಾಸಿನ ಹಂಚಿಕೆಗೆ ಸಂಬಂಧಿಸಿದಂತೆ ವಿಭಾಗಗಳ ನಡುವೆ ಸಂಘರ್ಷವು ಉದ್ಭವಿಸಬಹುದು. ಅಲ್ಲದೆ ಒಂದು ವಿಭಾಗವು ಇನ್ನಿತರ ವಿಭಾಗಗಳ ವೆಚ್ಚಗಳಲ್ಲಿ ತನ್ನ ಲಾಭವನ್ನು ಗರಿಷ್ಠಪಡಿಸಿಕೊಳ್ಳಲು ಬಯಸಬಹುದು. ಸೆಕೆಂಡ್ ಒನ್, ಉತ್ಪನ್ನಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ಪುನರಾವರ್ತನೆಯಾಗಬಹುದಾಗಿದ್ದರಿಂದ ಇದು ವೆಚ್ಚಗಳ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರತಿಯೊಂದು ವಿಭಾಗಕ್ಕೂ ಒಂದೇ ತೆರನಾದ ಪ್ರತ್ಯೇಕ ಕಾರ್ಯಗಣವನ್ನು ಒದಗಿಸುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಪ್ರಶ್ನೆ 4, ಔಪಚಾರಿಕ ಸಂಘಟನೆಯ 4 ಲಕ್ಷಣಗಳನ್ನು ತಿಳಿಸಿ.
ಉತ್ತರ ಫಸ್ಟ್ ಒನ್, ವಿವಿಧ ಉದ್ಯೋಗಗಳ ಬಗ್ಗೆ, ಅದರ ಸ್ಥಾನಗಳನ್ನು ಹಾಗೂ ಅದರ ಆಂತರಿಕ ಸಂಬಂಧಗಳನ್ನು ಸೂಚಿಸುತ್ತದೆ. ಇದು ಯಾರು ಯಾರಿಗೆ ವರದಿ ಮಾಡಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸೆಕೆಂಡ್ ಒನ್, ಯೋಜನೆಗಳಲ್ಲಿ ಸೂಚಿಸಿದ ಉದ್ದೇಶಗಳನ್ನು ಈಡೇರಿಸಲು ಇದು ಒಂದು ಸಾಧನವಾಗಿದ್ದು, ಅವುಗಳ ಈಡೇರಿಸುವಿಕೆಗೆ ಅವಶ್ಯಕವಾದ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ನಿರ್ಧರಿಸುತ್ತದೆ. ಥರ್ಡ್ ಒನ್, ಸಂಘಟನೆಯ ಸುಗಮ ಕಾರ್ಯಾಚರಣೆಗಾಗಿ ಉನ್ನತ ಹಂತದ ನಿರ್ವಹಣಾ ಮಂಡಳಿಯು ಇದನ್ನು ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸುತ್ತದೆ. ಫೋರ್ತ್ ಒನ್, ಇದು ನೌಕರರ ನಡುವೆ ಇರುವ ಪರಸ್ಪರ ಸಂಬಂಧಕ್ಕಿಂತ ಕಾರ್ಯನಿರ್ವಹಿಸುವುದಕ್ಕೆ ಹೆಚ್ಚು ಒತ್ತು ನೀಡುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ 5. ಪ್ರಶ್ನೆ ಇದು, ಅನೌಪಚಾರಿಕ ಸಂಘಟನೆಯ 4 ಲಕ್ಷಣಗಳನ್ನು ತಿಳಿಸಿ. ಉತ್ತರ ಫಸ್ಟ್ ಒನ್, ಉದ್ಯೋಗಿಗಳೊಳಗಿನ ಪರಸ್ಪರ ಸ್ಪಂದಿಸುವಿಕೆಯ ಫಲಿತಾಂಶವಾಗಿ ಅನೌಪಚಾರಿಕ ಸಂಘಟನೆಯು ಔಪಚಾರಿಕ ಸಂಘಟನೆಯಿಂದ ಉದ್ಭವವಾಗುತ್ತದೆ. ಸೆಕೆಂಡ್ ಒನ್, ವರ್ತನಾ ಶಿಸ್ತುಗಳು ಅಧಿಕೃತವಾಗಿ ರೂಪಿಸಿದ ನೀತಿ ಮತ್ತು ನಿಬಂಧನೆಗಳಿಗಿಂತ ಹೆಚ್ಚಾಗಿ ಸಮೂಹದ ಮಾನದಂಡಗಳಿಂದ ಹುಟ್ಟಿಕೊಳ್ಳುತ್ತವೆ. ಥರ್ಡ್ ಒನ್, ಇದು ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮುವುದೇ ಹೊರತು ನಿರ್ವಹಣಾಂಗದಿಂದ ಉದ್ದೇಶಪೂರ್ವಕವಾಗಿ ರಚಿಸಲ್ಪಡುವುದಿಲ್ಲ. ಫೋರ್ತ್ ಒನ್, ಅನೌಪಚಾರಿಕ ಸಂಘಟನೆಯು ಸದಸ್ಯರೊಳಗಿನ ಸಾಮಾಜಿಕ ಸಂಬಂಧಗಳ ಸಂಕೀರ್ಣ ಜಾಲಬಂಧವಾಗಿರುವುದರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟ ರಚನೆ ಅಥವಾ ರೂಪವಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6. ಅನೌಪಚಾರಿಕ ಸಂಘಟನೆಯ ಯಾವುದಾದರೂ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ. ಅನೌಪಚಾರಿಕ ಸಂಘಟನೆಯ 2 ಅನುಕೂಲಗಳು. ಫಸ್ಟ್ ಒನ್, ಇದು ನಿಗದಿಪಡಿಸಿದ ಸಂವಹನ ಮಾರ್ಗಗಳನ್ನು ಅನುಸರಿಸುವುದಿಲ್ಲ. ಈ ರೀತಿಯ ಅನೌಪಚಾರಿಕ ಸಂಘಟನೆಯಲ್ಲಿ ಮಾಹಿತಿಯನ್ನು ಅತಿ ವೇಗವಾಗಿ ಹರಡಬಹುದು. ಸೆಕೆಂಡ್ ಒನ್, ಇದು ಸದಸ್ಯರ ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ಸಮಾನ ಮನಸ್ಕ ಜನರನ್ನು ಕಂಡುಕೊಳ್ಳಲು ಅವಕಾಶ ನೀಡುತ್ತದೆ. ಅನೌಪಚಾರಿಕ ಸಂಘಟನೆಯ 2 ಅನಾನುಕೂಲತೆಗಳು. ಫಸ್ಟ್ ಒನ್, ಅನೌಪಚಾರಿಕ ಸಂಘಟನೆಯಲ್ಲಿ ವದಂತಿಗಳು ಹಬ್ಬಿದಾಗ ಇದು ಒಡಕು ಮೂಡಿಸುವ ಶಕ್ತಿಯಾಗಬಹುದು. ಸೆಕೆಂಡ್ ಒನ್, ಅನೌಪಚಾರಿಕ ಸಂಘಟನೆಯು ವಿರೋಧಿಸಿದರೆ ನಿರ್ವಹಣಾಂಗ ಮಂಡಳಿಯು ಬದಲಾವಣೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಯಶಸ್ವಿಯಾಗಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 7. ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ. ಫಸ್ಟ್ ಒನ್, ಔಪಚಾರಿಕ ಸಂಘಟನೆ ಅಧಿಕಾರ ಸಂಬಂಧಗಳ ರಚನೆ ನಿರ್ವಹಣಾಂಗದಿಂದ ಸೃಷ್ಟಿಸಲ್ಪಡುತ್ತದೆ. ಅನೌಪಚಾರಿಕ ಸಂಘಟನೆ ಸಾಮಾಜಿಕ ಸಂಬಂಧಗಳ ಜಾಲಬಂಧ ಉದ್ಯೋಗಿಗಳೊಳಗಿನ ಪರಸ್ಪರ ಸ್ಪಂದಿಸುವಿಕೆಯಿಂದ ಉಂಟಾಗುತ್ತದೆ. ಸೆಕೆಂಡ್ ಒನ್, ಔಪಚಾರಿಕ ಸಂಘಟನೆ ಕಂಪನಿಯ ನಿಯಮಗಳು ಮತ್ತು ನೀತಿಗಳ ಫಲವಾಗಿ ಉದ್ಭವಿಸುತ್ತದೆ. ಅನೌಪಚಾರಿಕ ಸಂಘಟನೆ ಸಾಮಾಜಿಕವಾಗಿ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವವಾಗುತ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್ಸ್. ಔಪಚಾರಿಕ ಸಂಘಟನೆ ನಿರ್ವಹಣೆಯಲ್ಲಿ ಸ್ಥಾನದಿಂದ ಉಂಟಾಗುತ್ತದೆ. ಅನೌಪಚಾರಿಕ ಸಂಘಟನೆ
ವೈಯಕ್ತೀಕರಣ ಗುಣಗಳಿಂದ ಉಂಟಾಗುತ್ತದೆ. ಓಕೆ, 4th ಒನ್ ಔಪಚಾರಿಕ ಸಂಘಟನೆ. ನಿಯಮಗಳು ಇದನ್ನು ನಿರ್ದೇಶಿಸಲ್ಪಡುತ್ತವೆ. ಅನೌಪಚಾರಿಕ ಸಂಘಟನೆ, ಯಾವುದೇ ನಿಗದಿತ ವರ್ತನೆಯ ಮಾದರಿ ಇಲ್ಲ. ನೆಕ್ಸ್ಟ್ 5ನೇದ್ದು ಔಪಚಾರಿಕ ಸಂಘಟನೆ. ಶ್ರೇಣೀಕೃತ ಸರಪಳಿಯ ಮೂಲಕ ಸಂವಹನವು ನಡೆಯುತ್ತದೆ. ಅನೌಪಚಾರಿಕ ಸಂಘಟನೆಯಲ್ಲಿ ಯೋಜಿಸಿದ ಮಾರ್ಗದಂತೆ ಸಂವಹನವು ಹರಿಯುವುದಿಲ್ಲ. ಇದು ಯಾವ ದಿಕ್ಕಿನಲ್ಲಾದರೂ ಹೋಗಬಹುದು. ಓಕೆ, ಹೀಗೆ ನಾವು ಪಾಯಿಂಟ್ಸ್ ಅನ್ನು ಔಪಚಾರಿಕ ಹಾಗೂ ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಹುದು 5 ಪಾಯಿಂಟ್ಸ್ಗಳಿಂದ. ನೆಕ್ಸ್ಟ್ ಪ್ರಶ್ನೆ 8. ಪ್ರತಿ ನಿಯೋಜನೆಯ ಮೂಲಾಂಶವನ್ನು ವಿವರಿಸಿ. ಓಕೆ, ಫಸ್ಟ್ ಒನ್ ಅಧಿಕಾರ. ಅಧಿಕಾರವೆಂದರೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ತನ್ನ ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ. ಅಧಿಕಾರ ಎನ್ನುವ ಪರಿಕಲ್ಪನೆಯ ಶ್ರೇಣೀಕೃತ ಸರಪಳಿಯಿಂದ ಉದ್ಭವಿಸುತ್ತದೆ. ಅಧಿಕಾರ ಎನ್ನುವ ಪರಿಕಲ್ಪನೆಯು ಶ್ರೇಣೀಕೃತ ಸರಪಳಿಯಿಂದ ಉದ್ಭವಿಸುತ್ತದೆ. ಇದು ಸಂಸ್ಥೆಯ ವಿವಿಧ ಕಾರ್ಯಸ್ಥಾನ ಹಾಗೂ ವಿವಿಧ ಹಂತಗಳನ್ನು ಸಂಪರ್ಕಿಸುತ್ತದೆ. ಸೆಕೆಂಡ್ ಒನ್ ಜವಾಬ್ದಾರಿ. ಜವಾಬ್ದಾರಿಯು ಒಬ್ಬ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ ಅಥವಾ ಜವಾಬ್ದಾರಿಯಾಗಿರುತ್ತದೆ. ಇದು ಮೇಲಾಧಿಕಾರಿ ಅಧೀನರ ಸಂಬಂಧದಿಂದ ಉದ್ಭವಿಸುತ್ತದೆ, ಏಕೆಂದರೆ ಮೇಲಾಧಿಕಾರಿಯು ವಹಿಸಿದ ಕಾರ್ಯವನ್ನು ಅಧೀನರು ನಿರ್ವಹಿಸಬೇಕಾಗುತ್ತದೆ. ಈ ರೀತಿ ಜವಾಬ್ದಾರಿಯು ಮೇಲ್ಮುಖವಾಗಿ ಚಲಿಸುತ್ತದೆ, ಅಂದರೆ ಅಧೀನ ತನ್ನ ಮೇಲಾಧಿಕಾರಿಗೆ ಯಾವಾಗಲೂ ಜವಾಬ್ದಾರನಾಗಿರುತ್ತಾನೆ. ಓಕೆ, ಥರ್ಡ್ ಪಾಯಿಂಟ್ ಉತ್ತರದಾಯಿತ್ವ. ಅಧಿಕಾರದ ಪ್ರತಿ ನಿಯೋಜನೆಯು ನಿಸ್ಸಂದೇಹವಾಗಿ ಒಬ್ಬ ನೌಕರನಿಗೆ ತನ್ನ ಮೇಲಾಧಿಕಾರಿಯ ಪರವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ನೀಡುತ್ತದೆ. ಆದರೆ ಮೇಲಾಧಿಕಾರಿಯು ಆ ಫಲಿತಾಂಶಕ್ಕೆ ಉತ್ತರದಾಯಿಯಾಗಿರುತ್ತಾನೆ. ಉತ್ತರದಾಯಿತ್ವವು ಸಂಘಟನೆಯ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದನ್ನು ಒಳಗೊಂಡಿದೆ. ಒಮ್ಮೆ ಅಧಿಕಾರವು ಪ್ರತಿ ನಿಯೋಜಿಸಲ್ಪಟ್ಟು ಜವಾಬ್ದಾರಿಯನ್ನು ಒಪ್ಪಿಕೊಂಡಾಗ ಉತ್ತರದಾಯಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. 4th ಪಾಯಿಂಟ್ ಸಾರಾಂಶ. ಅಧಿಕಾರವನ್ನು ಪ್ರತಿ ನಿಯೋಜಿಸಿದಾಗ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಗುತ್ತದೆ, ಉತ್ತರದಾಯಿತ್ವವನ್ನು ಹೇರಲಾಗುತ್ತದೆ. ಜವಾಬ್ದಾರಿಯು ಅಧಿಕಾರದಿಂದ ನಿಷ್ಪತ್ತಿಯಾಗಿದೆ ಮತ್ತು ಉತ್ತರದಾಯಿತ್ವವು ಜವಾಬ್ದಾರಿಯಿಂದ ನಿಷ್ಪತ್ತಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 9. ನಿಯೋಜನೆಯ ಯಾವುದಾದರೂ 4 ಪ್ರಾಮುಖ್ಯತೆಯನ್ನು ವಿವರಿಸಿ. ಫಸ್ಟ್ ಒನ್ ಪರಿಣಾಮಕಾರಿ ನಿರ್ವಹಣೆ. ಅಧೀನರ ಅಧಿಕಾರ ನೀಡುವುದರಿಂದ ವ್ಯವಸ್ಥಾಪಕರು ಪ್ರಮುಖ ವಿಷಯಗಳಿಗೆ ಹೆಚ್ಚು ಸಮಯ ನೀಡಬಹುದಾಗಿದ್ದು, ಇದರಿಂದ ಹೆಚ್ಚು ದಕ್ಷತೆಯಿಂದ ಕಾರ್ಯ ನಿರ್ವಹಿಸಬಹುದಾಗಿದೆ. ಸೆಕೆಂಡ್ ಒನ್ ನೌಕರರ ಪ್ರೇರಣೆ. ಪ್ರತಿ ನಿಯೋಜನೆಯು ನೌಕರರ ಪ್ರತಿಭೆಗಳನ್ನು ಅಭಿವೃದ್ಧಿಗೊಳಿಸಲು ಸಹಾಯ ಮಾಡುತ್ತದೆ. ಇದು ಮನೋವೈಜ್ಞಾನಿಕ ಪ್ರಯೋಜನಗಳನ್ನೂ ಸಹ ಹೊಂದಿದೆ. ಮೇಲಾಧಿಕಾರಿಯು ಒಂದು ಕಾರ್ಯವನ್ನು ತನ್ನ ಅಧೀನ ಸಿಬ್ಬಂದಿಗೆ ವಹಿಸಿದಾಗ ಹಂಚಿಕೆಯಷ್ಟೇ ಅಲ್ಲ, ಅದು ಉನ್ನತ ಅಧಿಕಾರಿಗೆ ಇರಬೇಕಾದ
ಭರವಸೆ ಮತ್ತು ಅಧೀನ ಸಿಬ್ಬಂದಿಗೆ ಇರಬೇಕಾದ ಬದ್ಧತೆಯನ್ನು ತೋರಿಸುತ್ತದೆ. ಥರ್ಡ್ ಒನ್, ಬೆಳವಣಿಗೆಯ ಸುಗಮಗೊಳಿಸುವಿಕೆ. ಪ್ರತಿ ನಿಯೋಜನೆಯು ಹೊಸ ಸಾಹಸಿ ಉದ್ಯಮಿಗಳಲ್ಲಿ ಮುಂದಾಳತ್ವದ ಸ್ಥಾನಗಳನ್ನು ವಹಿಸಿಕೊಳ್ಳಲು ಸಿದ್ಧವಾದ ಕಾರ್ಯಪಡೆಯನ್ನು ನೀಡುವುದರ ಮೂಲಕ ಸಂಘಟನೆಯ ವಿಸ್ತರಣೆಗೆ ಸಹಾಯ ಮಾಡುತ್ತದೆ. ಫೋರ್ತ್ ಒನ್, ನಿರ್ವಹಣಾ ವರ್ಗ ಶ್ರೇಣಿಯ ಆಧಾರ. ಅಧಿಕಾರ ಪ್ರತಿ ನಿಯೋಜನೆಯು ಸ್ಥಾಪಿಸುವ ಮೇಲಾಧಿಕಾರಿ ಅಧೀನ ಸಂಬಂಧಗಳು ನಿರ್ವಹಣಾ ವರ್ಗ ಶ್ರೇಣಿಗೆ ಆಧಾರವಾಗಿದೆ. ಈ ಅಧಿಕಾರದ ವ್ಯಾಪ್ತಿ ಮತ್ತು ಹರಿವುಗಳು ಯಾರು ಯಾರಿಗೆ ವರದಿ ಮಾಡಬೇಕೆಂಬುದನ್ನು ನಿರ್ಧರಿಸುತ್ತದೆ. ಓಕೆ, ಧನ್ಯವಾದಗಳು.